ಬನಹಟ್ಟಿ ಕೆಎಚ್ಡಿಸಿ ಕಾಲೋನಿಯ ಶ್ರೀ ಸ ಬಸಲಿಂಗಪ್ಪ ಮಹಾರಾಜರ ಧ್ಯಾನ ಆಶ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಆಶ್ರಮದ ಮಹಾರಾಜರು ಮತ್ತು ಕಾರವಿ ಜಿಲ್ಲಾಧ್ಯಕ್ಷರಾದ ರಂಜಾನ್ ನದಾಫ್, ಉಪಾಧ್ಯಕ್ಷರಾದ ಮಲ್ಲು ಕಟ್ಟಿಮನಿ, ಸಂಗಮೇಶ್ ಬಡಿಗೇರ್, ಸಂಗಮೇಶ್ ಅಂಬಿಗೇರ, ಸಲೀಂ ಜಾರ್ತರ್ ಮುಂತಾದ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತೇರದಾಳ ಮತಕ್ಷೇತ್ರದ ಅಧ್ಯಕ್ಷರಾದ ಡಾ ಶಂಕರ್ ಹುಕ್ಕೇರಿ ಮತ್ತು ಮಹದೀವ್ ಗಾಯಕವಾಡ್, ಗೋಪಾಲ ಗಡ್ಕರಿ, ಮೊಹಮ್ಮದ್ ಹುಸೇನ್ ಲಿಂಗ್ರೆ, ಮೈನುದ್ದೀನ್ ಮೋಕಾಶಿ, ಶಿವಾನಂದ್ ಹುದ್ದಾರ್, ದಯಾನಂದ್ ಹೊಸಕೋಟಿ, ಸಂತೋಷ್ ನಡುವಿನಕೇರಿ, ತೇರದಾಳ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷೆ ಅಂಬಿಕಾ ತಳಗಡಿ ಮತ್ತು ರೇಣುಕಾ ಮೈತ್ರಿ, ಅನುರಾಧ ಶಿರಗುಪ್ಪಿ ಮತ್ತು ರಬಕವಿ ಬನಹಟ್ಟಿ ಅಧ್ಯಕ್ಷ ಅಲ್ಲಬಕ್ಷಿ ಸಂತಿ, ಮಹೀಶ್ ಹುದ್ದಾರ್ ಮುಂತಾದವರು ಸಸಿಗೆ ನೀರು ಎರೆಯುವ ಮೂಲಕ ಉದ್ಘಾಟಿಸಿದರು. ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ತೇರದಾಳ ಯುವ ಘಟಕದ ಅಧ್ಯಕ್ಷ ಶಿವಾನಂದ್ ಹುದ್ದಾರ್, ಹನಮಂತ ನಿಡೋಣಿ, ತೇರದಾಳ ಕಾರವಿ ಘಟಕದ ಉಪಾಧ್ಯಕ್ಷರಾಗಿ ಸಂತೋಷ್ ನಡುವಿನಕೇರಿ, ಮಹಿಳಾ ಘಟಕದ ಅಧ್ಯಕ್ಷೆ ಅಂಬಿಕಾ ತಳಗಡಿ, ರಬಕವಿ ಬನಹಟ್ಟಿ ಹುಸೇನ್ ಲಿಂಗ್ರಿ, ಟಿಇ ನಾರಾಯಣಗೌಡರ ಬಣ. ವರದಿ ರಾಜು. ಪ್ರಾರಂಭವಾಗಲಿದ್ದು ಜಿಲ್ಲೆಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು ಕನ್ನಡ ಕನ್ನಡ ಟಿ.ಎ. ನಾರಾಯಣಗೌಡರಿಗೆ, ಜಿಲ್ಲಾಧ್ಯಕ್ಷ ರಂಜಾನ್ ನದಾಫ್ ಅವರಿಗೆ, ಮಲ್ಲು ಕಟ್ಟಿಮನಿ ಅವರಿಗೆ, ಡಾಕ್ಟರ್ ಶಂಕರ್ ಹುಕ್ಕೇರಿ ಅವರಿಗೆ, ಕನ್ನಡ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಲ್ಲ ಕಾರ್ಯಕ್ರಮವಾಗಿ ನಾನು ಇವತ್ತಿನ ಧನ್ಯವಾದಗಳಾಗುತ್ತೀನಿ. ಯಾಕಂದರೆ ಮನಸ್ಸು ಎರಡು ಆಗುತ್ತದೆ, ಇಬ್ಬಾಗ ಆಗುತ್ತಿದ್ದ ಒಂದೇ ಮಾತಾಡಬೇಕು. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕ್ರಮಗಳು ಕೂಡ ಒಂದೇ ಮನಸ್ಸಿನವರು ಒಂದೇ ವೇದಿಕೆಗೆ ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಉದ್ದೇಶ. ಆ ಕಾರಣಕ್ಕಾಗಿ ರಜಶೀನೆ ಬೇಡ, ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮೂರು ಕಾರ್ಯಕರ್ತರು ರಜಶೀನೆ ಅಂತಕ್ಕಂಥದ್ದನ್ನು ಬಿಟ್ಟುಕೊಡೋಣ, ನಡವಾಗೇನೋ ನಮ್ಮ ಮೇಲೆ ವೈಮನಸ್ಸಾಗಿ ಏನೋ ನಾವು ಒಂದು ರಜಶೀನೆಯಲ್ಲಿ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಮೊದಲು ಕೂಡ ಹೇಳಿದರು. ಆದರೆ ಅವರ ಮನಸ್ಸು ಇರೋದು ಎಲ್ಲಿತ್ತಪ್ಪ ಅಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಒಳಗಿತ್ತು. ಆ ಕಾರಣ ಏನು ಮಾಡಪ್ಪ ಅಂತಂದ್ರೆ ಮರಳಿ ಗೋಳಿ ಮಾತಿನಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆನೇ ಏನಪ್ಪ ಅಂದ್ರೆ ನಮ್ಮ ನಾರಾಯಣಗೌಡರನ್ನ ನಾವು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಮಾತಿಗೆ ಮಾಡಿಕೊಟ್ಟು ಇವತ್ತು ನಮ್ಮ ಎಲ್ಲ ಒಂದು ಸಂಘಟನೆ ಕಾರ್ಯಕರ್ತರನ್ನು ತೆಗೆದುಕೊಂಡು ಬಂದು ಮತ್ತೆ ನನಗೆ ಕೈಗೂಡಿಸಿದ್ದಕ್ಕಾಗಿ ಮತ್ತೊಮ್ಮೆ ಮೊದಲನೇ ಧನ್ಯವಾದಗಳಿಗೆ ನಾನು ಮಾಡ್ತೇನೆ. ಸರ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಈಗಾಗಲೇ ಭಾಳ ಮೊದಲ ಕಡೆ ನಮ್ಮ ಜನಸಭೆಗಳಿಗೆ ನಮಗೆ ರಮೇಶನ ಪರಿಚಯ ಆಗ್ಯಾರ. ಹಾಗೆಲ್ಲ ರಮೇಶನ ಬಂಧುಗಳಿಂದ ಭಾಳ ಕೆಲಸ ಮಾಡಿದ್ದೇವೆ, ಭಾಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೇವೆ. ಮೆಡಿಕಲ್ ಕಾಲೇಜ್ಗೆ ಓಡಾಡಿದ್ದೇವೆ, ನಮಗೆ ಯಾರೂ ನೆನೆಸ್ತಿಲ್ಲ ಹಳೆ ಕಾರ್ಯಕರ್ತರಿಗೆ. ಆದರೂ ಇರಲಿ ಎಂದು ನಾವು ಯಾಕೆ ಹೋರಾಟ ಮಾಡಿದ ದೇವ್ರು ನೋಡ್ತಿರ್ತಾನೆ, ತಾಯಿ ಭುವನೇಶ್ವರ್ ನೋಡ್ತಿರ್ತಾನೆ. ಅದಕ್ಕೆ ಆಶೀರ್ವಾದ ನಮಗೆ ಯಾವತ್ತೂ ಇರ್ತೈತಿ. ಆದ್ರೂ ಆಗಿರಲಿಲ್ಲ, ಈಗ ಕಟ್ಟಿದ್ದೀವಿ. ಆದರೂ ನಾವು ಏಟ್ ತಿಂದಿದ್ದೀವಿ. ಎಲ್ಲ ಸಂಘಟನೆ ನಮ್ಮ ಸೇನಾನಿಗೆ ಏನಿತ್ತಲ್ಲ, ಏನು ನಾರಾಯಣಗೌಡ ಏನು ಹೇಳ್ಯಾರೋ ಆ ಪ್ರಕಾರ ನಾವೆಲ್ಲ ಕೂಡಿಸಿ ಒಕ್ಕೂಟ ಮಾಡ್ತೀವಿ. ಆಗಾದರೂ ನಾವು ರಿಕ್ಷಾದವರಿಂದನೇ ರಕ್ಷಣಾ ವೇದಿಕೆ ಇತ್ತು. ಈಗೂ ನಮ್ಮ ರಿಕ್ಷಾದವ್ರು ತೊಗೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಮುಂದುವೈತೀವಿ ಅಂತ ನಾಲ್ಕು ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪದಗ್ರಹಣ, ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಜರುಗುತ್ತಿದ್ದು ದಯವಿಟ್ಟು ಚಪ್ಪಾಳೆ ಮುಖಾಂತರ ಈ ಒಂದು ನಮ್ಮ ತೇರದಾಳ ತಾಲೂಕಾ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ವಿಜೃಂಭಣೆ ಎಲ್ಲರೂ ಬಂದಿದ್ದು. ಮುಂದಿನದಾಗಿ ಮಾಲಿಂಪುರ್ ನಗರದಿಂದ ರೇಣುಕಾ ಮೈತ್ರಿ, ಮಮತಾಜ್ ನಗರ ಬಿಟ್ಟು ಎಲ್ಲ ಮಾದರ್ ಕಂಪಣ್ಣವರ್, ಸಂಗಪ್ಪ ಪಟ್ಟನ್ಕೋಡಿ, ಮಹಾಂತೇಶ್ ಔಟ್ಗಿ, ಪರಶುರಾಮ್ ಹಿಪ್ಪರ್ಗಿ, ಯಾಸಿನ್ ಭಂಡಾರಿ. ನಾರಾಯಣಗೌಡರು ಏನಾದರೂ ಈ ಕರ್ನಾಟಕದಲ್ಲಿ ಇಂಥ ಒಂದು ರಕ್ಷಣಾ ವೇದಿಕೆಯನ್ನು ಕಟ್ಟದೇ ಹೋಗಿದ್ದಲ್ಲಿ ಮರಾಠಿಗರು ನಮ್ಮನ್ನು ಬಲಿಷ್ಠವಾಗಿ ನಮ್ಮ ಭಾಗ ಬೆಳಗಾವಿ ಭಾಗ ಆಗಿರ್ಬೋದು,
ಈ ಕಡೆ ಭಾಗವನ್ನು ಸಂಪೂರ್ಣವಾಗಿ ನಮಗೆ ಕೊಡ್ರಿ ಅಂತಕ್ಕಂಥದ್ದನ್ನು ಒತ್ತಾಯ ಮುಖಾಂತರ ಕಾರ್ಯಕರ್ತರವರು ಒಂದು ಬೆದರಿಕೆಯನ್ನು ಹಾಕುವ ಮುಖಾಂತರ ಇದ್ದರು. ಆದರೆ ಪ್ರತಿ ವರ್ಷ ನವೆಂಬರ್ ಬಂತು ಅಥವಾ ಅಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಎಲ್ಲರೂ ಸೇರಿ ಬೆಳಗಾವಿಯಲ್ಲಿ ಒಂದು ಚೆನ್ನಮ್ಮ ಸರ್ಕಲ್ನಲ್ಲಿ ಒಂದು ನವೆಂಬರ್ 1ರ ವಿಜಯೋತ್ಸವವನ್ನು ಏನು ಆಚರಣೆ ಮಾಡ್ತಾರಲ್ಲ, ಈ ವಿಜಯೋತ್ಸವವನ್ನು ನೋಡಿ ಕಿಶಿಂದ ಮಾರಾಟಿಗರು ತಿಳ್ಕೊಂಡ್ಬಿಟ್ಟಾರ. ಕರ್ನಾಟಕದಾಗ ಏನೈತಿ ಹುಲಿಗಳು ಅದಾವಪ್ಪ, ಅಲ್ಲಿ ನಾವು ಏನಾದರೂ ಬೆದರಿಕೆ ಗಡಿ ತಂಟಿಗೆ ಹಾದಿ ಹೊತ್ತಂದ್ರೆ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ಮಹಾರಾಷ್ಟ್ರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅಂತ ಕಿಶಿಂದ ನಾವು ಹೇಳಬೇಕು. ಯಾಕೆ ನಾವು ಎಷ್ಟು ಹೋರಾಟ ಮಾಡ್ತಾರ, ಎಷ್ಟು ಪ್ರಯತ್ನ ಮಾಡ್ತಾರ, ಎಷ್ಟು ಸಭೆಗಳ ಮಾಡ್ತಾರ, ಎಷ್ಟು ಮಂದಿ ಕರ್ಕೊಂಡ್ ಬರ್ತಾರಲ್ಲ, ಅದಕ್ಕಿಂತ ಖುಷಿ ಮತ್ತೆ ಏನೇನು. ಯಾಕಪ್ಪ ಇವ್ರು ಹೇಳ್ತಾ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಬಹಳ ಕರ್ನಾಟಕದಿಂದ ಈ ಸಂಘಟನೆಗೆ ಕೆಲಸ ಮಾಡಿ ಅಂತ ಗೌರವ ಬರ್ತದೆ. ಅಂತ ಗೌರವ ಬರ್ತಂತ ನಿಮಗೆ ಗೊತ್ತಾಗಲ್ಲ, ಅದ್ರ ಪ್ರಾಕ್ಟಿಕಲ್ ಮಾಡ್ತಾ ಗೊತ್ತಾಗುತ್ತೆ. ನಿಜವಾಗ ಹೇಳ್ತದೆ ಈ ರೀತಿ ಎಲ್ಲ ಗಜಸೇನೆಯೂ ಬಿಟ್ಟರು ಕರ್ನಾಟಕ ಬಂದು ಹೆಚ್ಚಿನ ಜವಾಬ್ದಾರಿ ಮಾಡಿದ್ರೆ ನಿಜವಾಗೂ ಸಹಿತ ಯಾವತ್ತೂ ಸಹಿತ ಸರ್ಕಾರದ ಇರ್ತೇವೆ. ಅದೇ ರೀತಿ ನೋಡೋಕ್ಕೆ ಇಲ್ಲಿವರೆಗೆ ಬೇರೆ ಸಂಘಟನೆ ಕೆಲಸ ಮಾಡಿದ್ದಾರೆ, ಕೇವಲ ಸಂಘಟನೆ ಹೆಸರು ಮಾತ್ರ. ನೀವೆಲ್ಲರೂ ಸಹಿತ ನಮ್ಮವರು ಕರ್ನಾಟಕ ರಕ್ಷಣಾ ವೇದಿಕೆ ಹೊರಗೆ ಹೋಗಿ 10 ವರ್ಷಗಳ ಕಾಲ ಸಂಘಟನೆ ಮಾಡಿದಂಥವ್ರು ಮತ್ತೆ ಮರಳಿ ಕೂಡಿ ಅಂತಾರೆ. ಆ ಮರಳಿ ಕೂಡಿಗೆ ಬಂದಿದ್ದಾರೆ. ಹೀಗಾಗಿ ನಾವೆಲ್ಲರೂ ಸಹಿತ ಇನ್ನು ನಿಮ್ಮ ಶಕ್ತಿ, ಶಂಕರವ್ರ ಶಕ್ತಿ, ಎಲ್ಲ ಕಾರ್ಯಕರ್ತರ ಶಕ್ತಿ ದೊಡ್ಡ ಪ್ರಮಾಣ ಹೆಚ್ಚುವ ಮೂಲಕ ಈ ಕ್ಷೇತ್ರದಲ್ಲಿ ಹೆಚ್ಚು ಹೋರಾಟ ಮಾಡಿ ನಾರಾಯಣಗೌಡರನ್ನ ಬರುವಂಥ ದಿನಮಾನದಲ್ಲಿ ಈ ಮತಕ್ಷೇತ್ರಕ್ಕೆ ಕಳಿಸುವಂಥ ವ್ಯವಸ್ಥೆ ನೀವೆಲ್ಲರೂ ಸಹಿತ ಮಾಡಿದರೆ ನಮಗೂ ಒಂದು ಗೌರವ ಬರುತ್ತೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನೀವೆಲ್ಲರೂ ಸಹಿತ ರಕ್ಷಣಾ ವೇದಿಕೆಯನ್ನು ಸ್ವಾಗತವನ್ನು ಕೊಟ್ಟರೆ. ಅದೇ ರೀತಿಯಾಗಿ ನಾವು ಗಟ್ಟಿಮನೆಯವರು ಬಹಳಷ್ಟು ಈ ಒಂದು ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ಮಾತಾಡ್ತಾರೆ. ಕನ್ನಡವೇ ದೇವರು ಅನ್ನುವಂಥ ಘೋಷ ವಾಕ್ಯದೊಂದಿಗೆ ಹುಟ್ಟಿಕೊಂಡಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಟಿ.ಎ. ನಾರಾಯಣಗೌಡರನ್ನು ನಾನು ಸ್ಮರಣೆ ಮಾಡಿಕೊಂಡು ಈ ತೀರ್ದಾಳದ ರಬಕವಿ ಬನ್ನಟ್ಟಿಯಲ್ಲಿ ಸೇರಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಯಾವತ್ತೂ ಹೊಸ ಕಾರ್ಯಕರ್ತರೇ, ತಾಯಂದಿರೇ, ನೂತನವಾಗಿ ತೀರ್ದಾಳ ಮತಕ್ಷೇತ್ರದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಸ್ನೇಹಿತ ಡಾಕ್ಟರ್ ಶಂಕರ್ ಹುಕ್ಕೇರಿ ಅವರೇ, ಬಾಗಲಕೋಟೆ ಜಿಲ್ಲೆ ಉಪಾಧ್ಯಕ್ಷರೇ ಸಲೀಂ ಜರ್ತಾರಿ ಅವರೇ, ಸಂಗಮೇಶ್ ಅಮ್ಗೇರ್ ಅವರೇ, ವೀರಣ್ಣ ಬಡಿಗೇರ್ ಅವರೇ, ನಮ್ಮ ನಿಕಟ ಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾದೇವ್ ಗಾಯಕವಾಡ್ ಅವರೇ, ಮೈನುದ್ದೀನ್ ಅವರೇ, ಯುವ ಘಟ ಅಧ್ಯಕ್ಷರಾದಂಥ ಯುವ ಮಿತ್ರನೇ, ನನಗೆ ಬಹಳಷ್ಟು ಸಂತೋಷ. ಯಾಕಂದರೆ ನಾ ಇರುವುದು ಇಲ್ಕಲ್ದಲ್ಲಿ. ಇವತ್ತು ರಬಕವಿ ಬನ್ನಟ್ಟಿ ಬರ್ಬೇಕಂತಂದ್ರೆ ಈ ಊರ ನೋಡಿದ್ದ ಒಂದು 2-3 ಬಾರಿ ನಾವು. ನನಗೆ ಎಷ್ಟು ದೂರ ಅನಿಸ್ತಪ್ಪ ಅಂತಂದ್ರೆ ಬಹುಶಃ ಎಲ್ಲೋ ಹೊಂಟಿವೋ ಅಂತ ಅನಿಸುತ್ತೆ. ಬಾಗಲಕೋಟೆ ಜಿಲ್ಲೆ ಇಷ್ಟು ದೊಡ್ಡದೈತೆ ಅಂಥೇಳಿ ನಾವು ಅಂದ್ಕೊಂಡಿದ್ದಿಲ್ಲ. ಯಾಕೆ ಅಂದ್ಕೊಂತೀವಿ ಅಂತಂದ್ರೆ ನಮಗೆ ಜವಾಬ್ದಾರಿ ಇದ್ದಿಲ್ಲ. ನಮ್ಮೂರ ನಾವು ಕೆಲಸ ಮಾಡ್ಕೊತ ಇದ್ವಿ. ಬಟ್ ಈ ಜಿಲ್ಲಾಧ್ಯಕ್ಷರು ಅಂತೇಳಿ ನಾರಾಯಣಗೌಡರು ನನ್ನ ಕೆಲಸ ಹಚ್ಚಿದ್ರು. ಬಾಗಲಕೋಟೆ ಜಿಲ್ಲೆಗೆ ಎಷ್ಟು ಹಳ್ಳಿ ಅದಾವ, ಎಷ್ಟು ತಾಲೂಕು ಅದಾವ, ಆ ತಾಲೂಕಿಗೆ ಹೋಗಿ ಕಾರ್ಯಕರ್ತರನ್ನು ಭೇಟಿಯಾಗಿ ರಕ್ಷಣಾ ವೇದಿಕೆ ಏನೈತಪ್ಪ ಅಂಥೇಳಿ ಜವಾಬ್ದಾರಿಯನ್ನು ನೀಡಿದರು.